ಶಿರಡಿ ಸಾಯಿಬಾಬಾರನ್ನು ಪವಾಡ ಪುರುಷರೆಂದೇ ಕರೆಯುತ್ತಾರೆ. ಹೌದು, ಈ ದಿನದ ವಿಡಿಯೋದಲ್ಲಿ ನಾವು ಶಿರಡಿ ಸಾಯಿಬಾಬಾ ಅವರ ಮಹಿಮೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಯಿಬಾಬಾರ ಪವಾಡದಿಂದ ಶ್ರೀಮಂತನು ಕೂಡ ಭಿಕ್ಷುಕನಾಗಬಲ್ಲ, ಭಿಕ್ಷುಕನು ಬಂಗಲೆಯಲ್ಲಿ ವಾಸ ಮಾಡಬಲ್ಲ. ಬಾಬಾರನ್ನು ಯಾರು ನಂಬುವುದಿಲ್ಲವೋ ಅವರಲ್ಲಿಯೂ ನಂಬಿಕೆಯ ಬೀಜವನ್ನು ಬಿತ್ತುವುದು ಬಾಬಾರ ಈ ಪ್ರಮುಖ ಪವಾಡಗಳು. ಬಾಬಾರು ಮಾಡಿದ್ದ ಪ್ರಮುಖ ಪವಾಡಗಳು ಯಾವುದು ಅಂತ ನೋಡೋದಾದರೆ, ಶಿರಡಿ ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ಚಿಕ್ಕ ಮಗುವು ಕೂಡ ಹೇಳುತ್ತದೆ. ಬಡವ ಶ್ರೀಮಂತನಾದ, ಎಣ್ಣೆ ಇಲ್ಲದ ದೀಪ ಉರಿದ ಕತೆ, ಕುದಿಯುವ ಅನ್ನಕ್ಕೆ ಕೈ ಆಡಿಸಿದ ಕತೆ, ಮಾನಸಿಕ ರೋಗಿ, ಕುಷ್ಠರೋಗಿ ಬಾಬಾ ಆಶೀರ್ವಾದದಿಂದ ಸರಿಹೋದ ಕತೆ, ಇವುಗಳನ್ನೆಲ್ಲ ನಾವು ಕೇಳಿದ್ದೇವೆ. ಸಾಯಿಬಾಬಾ ಅವರು ತಮ್ಮನ್ನು ನಂಬಿ ಬರುತ್ತಿದ್ದ ಭಕ್ತರ ಸಮಸ್ಯೆಗಳನ್ನು ಸರಿ ಮಾಡುತ್ತಿದ್ದರು, ಅವರಿಗೆ ಸನ್ಮಾರ್ಗವನ್ನು ತೋರಿಸುತ್ತಿದ್ದರು, ಅವರ ಬದುಕಿನಲ್ಲಿ ಒಂದು ಉತ್ತಮ ತಿರುವು ಸಿಗುವಂತೆ ಮಾಡುತ್ತಿದ್ದರು. ಅತಿ ಮಾನುಷ ಶಕ್ತಿಯನ್ನು ಹೊಂದಿದ್ದ ಬಾಬಾ ಅವರು ತಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸುತ್ತಿದ್ದರು, ಬೇರೆಯವರ ತೊಂದರೆಗಳನ್ನು ಪರಿಹರಿಸಲು ಮಾತ್ರ ಬಳಸುತ್ತಿದ್ದರು. ಬಾಬಾ ಅವರ ಪವಾಡಗಳು ಅವರ ಕಟ್ಟ ಅನುಯಾಯಿಗಳಿಗೆ ಮಾತ್ರ ಕೆಲಸ ಮಾಡುತ್ತಿತ್ತು. ಯಾರು ಬಾಬಾ ಅವರನ್ನು ನಂಬುವುದಿಲ್ಲವೋ ಅವರಿಗೂ ಕೂಡ ನಂಬಿಕೆ ಹುಟ್ಟಿಸುವಂತಿದೆ ಬಾಬಾ ಅವರ ಪವಾಡಗಳು. ಹಾಗಿದ್ದರೆ ಬಾಬಾ ಅವರ ಬದುಕಿನ ಪ್ರಮುಖ ಪವಾಡದ ಕಥೆಗಳನ್ನು ತಿಳಿಯೋಣ. ಒಂದು ಬಾರಿ ಶಿರಡಿಯಲ್ಲಿ ಕಾಲಾರ ಎಂಬ ಸಾಂಕ್ರಾಮಿಕ ರೋಗ ಬಂದಿತ್ತು. ಅಸಹಾಯಕರಾದ ಶಿರಡಿಯ ಜನರು ಪರಿಹಾರಕ್ಕಾಗಿ ಬಾಬಾ ಅವರನ್ನು ಸಂಪರ್ಕಿಸಿದರು. ಬಾಬಾ ಅವರು ಕೈ ಮೇಲೆ ಎತ್ತಿ ತಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ಗೋಧಿಯನ್ನು ಹಿಡಿದರು. ನಂತರ ಆ ಗೋಧಿಯನ್ನು ಕಲ್ಲಿನಲ್ಲಿ ರುಬ್ಬಿ ನೆರೆದಿದ್ದ ಜನರಿಗೆ ಕೊಟ್ಟರು. ಇದನ್ನು ಊರಿನ ಸುತ್ತ ಇರುವ ಗಡಿಯಲ್ಲಿ ಎಸೆಯುವಂತೆ ಆ ಊರಿನ ಜನರಿಗೆ ಹೇಳಿದರು. ಕಾಲಕ್ರಮೇಣ ಕಾಲಾರ ಸಾಂಕ್ರಾಮಿಕ ಕಾಯಿಲೆಯು ಕಡಿಮೆಯಾಗುತ್ತಾ ಬಂತು. ಆಗ ಗ್ರಾಮದ ಜನರು ಸಂತೋಷಗೊಂಡು ಬಾಬಾ ಅವರನ್ನು, ಅವರ ಪವಾಡಗಳನ್ನು ನಂಬಲು ಶುರು ಮಾಡಿದರು. ಈ ಕಥೆಯಲ್ಲಿ ಗೋಧಿ ಎಂಬುದು ರೋಗವಾಗಿತ್ತು. ಬಾಬಾ ಅವರು ಅದನ್ನು ಕೈನಲ್ಲಿ ರುಬ್ಬಿ ಎಸೆದರು. ಆಗ ಕ್ರಮೇಣ ರೋಗದ ಪ್ರಮಾಣ ಇಳಿಮುಖವಾಯಿತು. ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಾಬಾ. ಪ್ರತಿ ರಾತ್ರಿ ಸಾಯಿಬಾಬಾ ಅವರು ದ್ವಾರಕಾಮಯಿ ನಗರದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಿದ್ದರು. ಇದಕ್ಕಾಗಿ ಅವರು ಕಿರಾಣಿ ವ್ಯಾಪಾರಿಗಳಲ್ಲಿ ತೈಲವನ್ನು ಅಂದರೆ ಎಣ್ಣೆಯನ್ನು ಬೇಡಿ ಪಡೆಯುತ್ತಿದ್ದರು. ಆರಂಭದಲ್ಲಿ ಜನರು ಬಾಬಾ ಅವರನ್ನು ಹುಚ್ಚು ಫಕೀರ ಎಂದು ಹೀಯಾಳಿಸುತ್ತಿದ್ದರು. ಬಾಬಾ ಅವರು ನಿತ್ಯ ಎಣ್ಣೆಯನ್ನು ಬೇಡಿ ಪಡೆಯುತ್ತಿದ್ದರಿಂದ ಅಂಗಡಿಯವರಿಗೆ ಬಾಬಾ ಅವರನ್ನು ಕಂಡು ಬೇಸರವಾಗುತ್ತಿತ್ತು. ಒಂದು ದಿನ ಬಾಬಾ ಅವರಿಗೆ ಎಣ್ಣೆಯನ್ನು ಕೊಡಲು ಅಂಗಡಿಯವರು ನಿರಾಕರಿಸಿದರು. ಎಣ್ಣೆ ಇಲ್ಲದೆ ಖಾಲಿ ಕೈಯಲ್ಲಿ ಬಂದ ಬಾಬಾ ಅವರು ದೀಪದಲ್ಲಿ ಹೊಟ್ಟೆ ತುಂಬ ನೀರನ್ನು ಕುಡಿದರು. ತಮ್ಮ ಕೈಯಲ್ಲಿ ಉಳಿದ ಇನ್ನಷ್ಟು ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿ ದೀಪವನ್ನು ಬೆಳಗಿಸಿದರು. ಬಾಬಾ ಅವರ ಈ ಅತಿಮಾನುಷ ಶಕ್ತಿಯನ್ನು ಕಂಡು ಜನ ನಿಬ್ಬೆರಗಾದರು. ಮಳೆ ನಿಲ್ಲಿಸಿದ ಬಾಬಾ. ರಾವ್ ಬಹದ್ದೂರ್ ಮೊರೇಶ್ವರ ಅವರ ಪತ್ನಿಯೊಂದಿಗೆ ಸಾಯಿಬಾಬಾರ ದರ್ಶನ ಪಡೆಯಲು ಶಿರಡಿಗೆ ಬಂದಿದ್ದರು. ದಂಪತಿಗಳು ಹೊರಟಿದ್ದಾಗ ಭಾರೀ ಮಳೆಯಾಗತೊಡಗಿತು. ಗುಡುಗು ಮಿಂಚು ಮತ್ತು ಗಾಳಿ ಹೆಚ್ಚಾಗಿತ್ತು. ಮಳೆ ಜೋರಾಗಿದ್ದರಿಂದ ಹೊರಡಲು ಸಾಧ್ಯವಾಗದೆ ದಂಪತಿ ತೀರಾ ನಿರಾಶರಾದರು. ನಂತರ ಬಾಬಾ ಅವರು ಮಳೆಯನ್ನು ಪ್ರಾರ್ಥಿಸಿ
ಮಳೆ ನಿಂತು ಹೋಗುವಂತೆ ಬೇಡಿಕೊಂಡರು. ಆಗ ಮಳೆ ನಿಂತು ಹೋಯಿತು. ಇನ್ನು ಹೆಚ್ಚಿನ ಬಾಬಾರವರ ಪವಾಡಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.